darlings, welcome to second day of Goa trip. ಈಗ ಟೈಮ್ ಬಂದು ಅರೌಂಡ್ 10:30. ಈಗ ರೂಮ್ ಚೆಕ್ಔಟ್ ಮಾಡಿದ್ವಿ. ನಿನ್ನೆ ಬೆಳಗ್ಗೆ 6:30ಗೆ ಚೆಕ್ ಇನ್ ಆಗಿದ್ದಕ್ಕೆ ಇವತ್ತು ಬೆಳಗ್ಗೆ 10:30 ತನಕ ಟೈಮ್ ಇತ್ತು ನಮಗೆ. ಈಗ ಚೆಕ್ಔಟ್ ಆಗಿಬಿಟ್ಟು ಈಗೆಲ್ಲ ಆಚೆ ಲೈಟಾಗಿ ಬ್ರೇಕ್ಫಾಸ್ಟ್ ತಿನ್ಕೊಂಡು ಇಲ್ಲೇ ಪ್ರೈವೇಟ್ ಬೀಚ್ ಇದೆ, ಸೀಶೆಲ್ಸ್ ಬೀಚ್ ಅಂತ, ಅಲ್ಲಿಗೆ ಹೋಗಬೇಕು. ಬನ್ನಿ, ಜಸ್ಟ್ ಎಕ್ಸ್ಪ್ಲೋರ್ ಸೌತ್ ಗೋವಾ ಗೈಸ್. ಸೊ ನಮ್ಮ ಹುಡುಗ ಏರ್ ಫಿಲ್ ಎಲ್ಲ ಆಗಲಿ ಅಂತ ಅಲ್ಲಾಡಿಸ್ತಾವನ ಕಾರ್ನ. ಗೋವಾದಲ್ಲಿ ಆ್ಯಕ್ಚುಲಿ ಡೀಸೆಲ್ ಪ್ರೈಸ್ ಬಂದುಬಿಟ್ಟು 5 ರೂಪೀಸ್ ಕಡಿಮೆ ಇದೆ. ಇಟ್ಸ್ ಅರೌಂಡ್ 88 ರುಪೀಸು. ಸೊ 3850 ಹಿಡಿಸ್ತು. ಅಲ್ಲಿಂದ ಸೀದಾ ಪ್ರೈವೇಟ್ ಬೀಚ್ ಸೀಶೆಲ್ ಬೀಚ್ ಕಡೆಗೆ ಹೊರಟಿದ್ದೀವಿ. ಸೊ ಗೈಸ್ ಫೈನಲಿ ವಿ ಆರ್ ಅಟ್ ಸೀಶೆಲ್ ಬೀಚ್. ಇದು ತುಂಬ ಏನು ಫೇಮಸ್ ಇಲ್ಲ, ಜನಗೂ ಕಡಿಮೆ ಇರ್ತಾರೆ, ಅದಕ್ಕೆ ನಾವು ಸೊ ಪೀಸಾಗಿರೋನ ಸ್ವಲ್ಪ ಮೈಂಡ್ ಆಫ್ ಪೀಸ್ ಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ. ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಬಿಟ್ಟರೆ ಏನು ಟ್ಯಾನ್ ಆಗ್ತೀವಿ ಅನ್ನೋಕೆ ನಾವೇನು ಬೆಳಗಿದೀವ, ಸಾಧಾರಣ ಬೂದಿ ಬಣ್ಣ. ನೋಡಿ ನಮ್ಮ ಹುಡುಗ ಆಗ್ಲಿ ಇನ್ನೂ ಬಂದು ಒಂದು ಸೆಕೆಂಡ್ ಆಗಿಲ್ಲ ಸ್ನ್ಯಾಪ್ ಹಾಕ್ತವನಿ. ಇಂಥ ಸ್ನ್ಯಾಪ್ ಹಾಕೋರ ಜೊತೆಗಿದ್ರೆ ನಾವು ಎಲ್ಲಿ ಇರ್ತೀವಿ ಅಂತ ಲೈವ್ ಲೊಕೇಶನ್ ಎಲ್ರಿಗೂ ಗೊತ್ತಾಗ್ತಿರುತ್ತೆ. ಇನ್ ಕೇಸ್ ಏನಾದ್ರು ಡೆತ್ ಆದ್ರೂ ಈಸಿಯಾಗಿ ಟ್ರೇಸ್ ಮಾಡ್ಬಿಡ್ಬೋದು. ಒಂದು ಕೇಕ್ ಕಟ್ ಮಾಡಿದ್ದೀನಿ. ಅದಾದ್ಮೇಲೆ ಇಲ್ಲೇ ಎಲ್ಲೂ ಕಟ್ ಮಾಡಿಲ್ಲ, ಒಂದು 2-3 ಅಲ್ಲಲ್ಲೇ ಬರ್ತಾ ಒಂದು ಅಭಿಮಾನಿಗಳು ಕೇಕ್ ಅನ್ನ ತಗೊಂಡ್ ಬಂದಿದ್ದು, ಅದು ಕಟ್ ಮಾಡಿದ್ದೀನಿ. ಮೇನ್ ಆಗಿ ಫಂಕ್ಷನ್, ಗ್ರ್ಯಾಂಡ್ ಆಗಿ ಫಂಕ್ಷನ್ ಇಲ್ಲೇ ಮಾಡ್ಬೇಕಂತ ಇದ್ದಿದ್ದು. ಲಕ 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 ಆದ್ರೆ ಶೋಕಿ ಕೊಡೋದು ನಾವಲ್ಲ. ಹೌಸ್ ದಿ ಜೋಶ್ ಗಾಯ್ಸ್. ಸೊ ಗಾಯ್ಸ್ ಸ್ವಲ್ಪ ಮೇಲಿರುತ್ತೆ ರೋಡು, ಅಲ್ಲಿಂದ ಕೆಳಗೆ ಇಳಿಬೇಕು ಸಮುದ್ರದೊಳಗೆ ಹೋಗಕ್ಕೆ. ಬನ್ನಿ, ಜಸ್ಟ್ ವಿಲ್ ಎಕ್ಸ್ಪ್ಲೋರ್ ಸೀಶೆಲ್ ಬೀಚ್. ನೋಡಿ ನಾವು 4 ಜನ ಬಿಟ್ರೆ ಯಾರು ಇಲ್ಲ ಗುರು ಬೀಚಲ್ಲಿ. ಪ್ರೈವೇಟ್ ಬೀಚ್, ಕ್ರೇಜಿ ಪ್ರೈವೇಟ್, ಫುಲ್ ಪ್ರೈವಸಿ ಅನ್ಕೊಳ್ಳಿ. ಗುರು ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಫೋಟೋಸಿಗೆ ಹೆಲ್ಪ್ ಆಗುತ್ತೆ. ಹಂಗಂತ ಎಷ್ಟೋದು ಅಂತ ಸಹಿಸ್ಕೊಳಕಾಗುತ್ತೆ. ಜಸ್ಟ್ ಒಂದು ½ ಅವರ್ ಇದ್ದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಗುರು. ಒಟ್ನಲ್ಲಿ ಪೀಸ್ ಆಗಿದೆ. ಯಾರಿಗಾದ್ರೂ ಜನಗಳು ಕಂಡ್ರೆ ಹಿಂಸೆ ಆಗುತ್ತೆ, ನನಗೆ ಪೀಸ್ ಬೇಕು ಅನ್ನೋರಿಗೆ ಈ ಬೀಚ್ ಸಕ್ಕತ್ತಾಗಿದೆ. ಸೀಶೆಲ್ ಬೀಚ್ ಅಂತ. ಇಫ್ ಯು ಆರ್ ವಿಸಿಟಿಂಗ್ ಗೋವಾ, ಜಸ್ಟ್ ಟೈಪ್ ಸೀಶೆಲ್ ಬೀಚ್ ಆನ್ ಮ್ಯಾಪ್ಸ್ and it will take you here. Ready. 1 2 3 4 5 6 7 8 ಲಾಸ್ಟ್ ಒನ್ 9. So guys, peacefully after 2 hours spending in the ಸೀಶೋರ್ ಬೀಚ್, ನಮ್ಮ ಬೈ ಏನೋ ದೊಗಿತವ್ರೆ. ಏನು ಬೈ ಏನು ಮಾಡ್ತಿದ್ದೀರಾ? ವಾಲ್ಕೆನೋ ರೆಡಿ ಮಾಡ್ತಿದ್ದೀರಂತೆ. ಆ್ಯಕ್ಚುಲಿ ಇಲ್ಲಿ ಏನೋ ಕೆಳಗಿಂದ ಬರ್ತಿದೆ ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು. ಹೇಗೆ ನಮ್ಮ ಚಿಲ್ಮೇಲಿ ನಮ್ಮ ಶ್ರೀರಾಮ್ ಅವರು ಬಿಲ್ ಬಿಟ್ಟು ನೀರು ಉಕ್ಕಿಸ್ತಾವ್ರು. ಇವ್ರು ನೋಡಿ ನಮ್ಮ ಇಂಡಿಯನ್ ಐಶೋ ಸ್ಪೀಡ್ ಅನ್ಕೊಂಡು ಬಟ್ಟೆ ಬಿಚ್ಕೊಂಡು ಓಡಾಡ್ತಾರೆ. ನ್ಯೂಸ್ ಅಲ್ಲೆಲ್ಲ ತೋರಿಸ್ತಿದ್ರು, ಬಂದು ಐಶೋ ಸ್ಪೀಡ್ ಅಂತ. ಬಂದು ನೋಡಿದ್ರೆ Highway 66. ಸೊ ಈಗ ನಾವು ಬೆಸಲಿಕಾ ಆಫ್ ಬೋನ್ ಜೀಸಸ್ ಅಲ್ಲಿ ಹತ್ರ ಹೋಗ್ತಾ ಇದ್ದೀವಿ. ಇದು ನಿಯರ್ ಪಣಜಿ ಹತ್ರ ಇರೋದು. ಇಟ್ಸ್ ಇನ್ ಸೌತ್ ಗೋವಾ. ಸೊ ಇವತ್ತು ನಮಗೆ ಪೂರ್ತಿ ದಿನ ಟೈಮ್ ಇರೋ ಕಾರಣ ಸೌತ್ ಗೋವಾ ಪೂರ್ತಿ ಕವರ್ ಮಾಡೋಣ ಅಂತ. ಕಮ್ ಆನ್, ಲೆಟ್ಸ್ ಎಕ್ಸ್ಪ್ಲೋರ್. ಬೈ ಈ ಕೆಥಡ್ರಲ್ಲು ಈ ಬೆಸಿಲಿಕಾ ಎಲ್ಲ ನಾವು ಸೆಕೆಂಡ್ ಸೆಮ್ಮಲ್ಲೇ ಓದ್ಬಿಟ್ಟಿದ್ದೀವಿ ಕ್ರಿಶ್ಚಿಯನ್ ಆರ್ಕಿಟೆಕ್ಚರಲ್ಲಿ. ಸೊ ನಮಗೇನು ಅಂಥ ಎಕ್ಸೈಟ್ಮೆಂಟ್ ಏನಿಲ್ಲ, ಲೈಕ್ ಎಲ್ಲ ನೋಡಿರೋದೇ ಓದಿರೋದೆ, ಬಟ್ ವಿಜುವಲಿ ನೋಡ್ಬೇಕಷ್ಟೇ. ಈಗ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕಷ್ಟೇ ಏನೇನು ಅಂತ. ಗೂಬೆ ನನ್ನ ಮಗ ಜಾಲಿ ಟ್ರಿಪ್ನ ಸ್ಟಡಿ ಟ್ರಿಪ್ ಕನ್ವರ್ಟ್ ಮಾಡಿಬಿಡ್ತಾನೆ ಗುರು ಇವನು. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ದಟ್ ಈಸ್ ಆರ್ಕಿಟೆಕ್ಚರ್. ಸೊ ಈಗ ಡಿಸೆಂಬರ್ ಮಂತ್ ಆಗಿರೋ ಕಾರಣ ಇಲ್ಲೆಲ್ಲ ಆಗಲೇ ಕ್ರಿಸ್ಮಸ್ ವೈಬ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಆಗಲೇ ತುಂಬ ಶಾಪ್ಸ್ ನಮ್ಮ ಕಡೆ ಜಾತ್ರೆ ಮಾಡಿದಾಗ ಹೆಂಗೆ ಆಗ್ತಾರೆ ಎಲ್ಲ ಕಡೆ ಹಂಗೆ ಹಾಕ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಗುರು. ಈ ಕ್ರೌಡಲ್ಲಿ ಈ ಜನಗಳ ಮಧ್ಯೆ ಇಂಥ ಪ್ಲೇಸಸ್ನೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದೆ. Come on, let's show. ಕಾಲವನ್ನು ತಡೆಯೋರು ಯಾರು ಇಲ್ಲ, ಗಾಳಿಯನ್ನು ಬಿಟ್ಟೋರು
ಬಂದ್ರ ನಮ್ಮನ್ ಮುಂದೆ ಕಳಿಸ್ಬಿಟ್ಟು ಹೋಗ್ರಿ ಅಂತ ಇಲ್ಲಿ ಇವ್ರಿಬ್ರು ಏನ್ ಮಾಡ್ತಾರ ನೋಡಿ. ಏನ್ ಮಾಡ್ತಿದ್ಯೋ ಸುಮ್ಮನೆ ಪಾಪ ನಮ್ಮ ಹುಡುಗ ಮಜಾ ಮಾಡಲೇಬೇಕು ಅಂತ ಬಂದ್ಬಿಟ್ಟವನೆ. ನಮ್ಮಿಂದ ಪಾಪ ಎಲ್ಲದಕ್ಕೂ ಲಿಮಿಟ್ ಹಾಕೊಂಡು ಹೋಗ್ತಾ ಇದೀವಿ ಹುಡುಗಂಗೆ. ಹೇಳಿ ಬ್ರೋ, ತಗೊಳ್ಳಿ ಏನು ಬೇಕು. ಏನು ಬೇಡ. ಪಾಪ ನಮ್ಮ ಹುಡುಗಂಗೆ ನಾಳೆ ಎಕ್ಸಾಮ್ ಅಂತೆ, ಈಗ ಬಾಯಿಗೆ ಬರ್ತಿದೆ. ಯಾವ ಎಕ್ಸಾಮ್ ಇಲ್ಲ. ಹಲೋ, ವೈಬ್ ಸೂಪರ್ ಇದೆ, ಒಳ್ಳೆ ವೈಬ್ಸ್, ಸಾಸ್ತಾ ಎಂಜಾಯ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ವಿಡಿಯೋ ಕಾಲ್ ಮಾಡ್ಲಾ? ಪಾಪ ನಮ್ಮ ಹುಡುಗಂಗೆ ಟೆನ್ಷನ್ ಗುರು, ಟೆನ್ಷನ್. ಬರ್ಗೆಟ್ಟಿಲ್ಲ ಮಕ್ಕಳ ತೆಗೆದ್ರೆ ಗೊತ್ತಾಗ್ತೈತಲ್ಲ. ಸೊ ವಿ ಆರ್ ಕರೆಂಟ್ಲಿ ಇನ್ ಬೋನ್ ಜೀಸಸ್ ಬೆಸಾಲಿಕಾ. ಒಂಥರ ಪೀಸ್ ಆಗಿದೆ, ಬಟ್ ನಮಗೆ ಆ್ಯಸ್ ವಿ ಹಿಂದೂಸ್ ಇಟ್ಸ್ ಜಸ್ಟ್ ಎ ಟೂರಿಸ್ಟ್ ಪ್ಲೇಸ್, ಬಟ್ ಕ್ರಿಶ್ಚಿಯನ್ಸ್ಗೆ ಇದೊಂದು ಸ್ಪಿರಿಚುವಲ್ ಪ್ಲೇಸ್. ವಿ ನೀಡ್ ಟು ರೆಸ್ಪೆಕ್ಟ್ ಇಟ್. ಒಂಥರ ಕೂಲಾಗಿದೆ, ತುಂಬ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ, ತುಂಬ ಹೈಜೀನು, ಕ್ಲೀನ್ನೆಸ್ಸು ಎಲ್ಲ ಇದೆ. ಕಮಾನ್ ಲೆಟ್ಸ್ ಎಕ್ಸ್ಪ್ಲೋರ್. ಒಳಕೋಗಿ ಇಫ್ ಪಾಸಿಬಲ್ ಎಲ್ಲ ನಿಮಗೆ ತೋರಿಸ್ತೀನಿ. ಪಾಪ ನಮ್ಮ ಹುಡುಗ ಬೇಜಾರಾಗ್ಬಿಟ್ಟಿದ್ದಾನೆ. ಅವ್ನು ಕೆಸಿನೋಗೋ ಇಲ್ಲ ಕ್ರೂಸ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದ ನಾರ್ತ್ ಗೋವಾದಲ್ಲಿ. ಸೌತ್ ಗೋವಾ ಕರ್ಕೊಂಬಂದ್ಬಿಟ್ಟಿದ್ದೀವಿ. ಸೊ ಬೆಳಗ್ಗೆ ನಮ್ಮ ಜೊತೆ ಯಾರ ಜೊತೆ ಮಾತಾಡ್ತಾನೆ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀವಿ ನೋಡಿ. ನಮಗೆ ಅಂತ ಶಾಮಿಯಾನ ಹಾಕಿದ್ದಾರೆ ಇಲ್ಲಿ, ಏನೋ ಕ್ರಿಸ್ಮಸ್ ವೈಬ್ಸ್ ಇರಲಿ ಅಂತ ಈಗಲೇ ಸ್ಟಾರ್ಟ್ ಆಗಿದೆ. ಸೊ ಇಲ್ಲೇ ಮಲಿಕೊಂಬಿಡೋಣ ನೈಟ್ ತನಕ. ಅವನ ಆಸೆ ಪೂರೈಸ್ಕೊಂಡೆ ಹೋಗೋಣ. ಏನಂತೀಯ ಮಚ್ಚ? ಗೊತ್ತಿಲ್ಲ ಇವನು ಯಾವನ, ಇವನು ತಿಗ ಹುರ್ಕೊಂಡವನಪ್ಪ. ಈ ಕ್ರಿಸ್ಮಸ್ಗೆಲ್ಲ ರೆಡಿ ಆಗಿರೋದು. ಮೊನ್ನೆ ಫಂಕ್ಷನ್ ಮುಗ್ದೋಗೈತೆ ಸೆಂಟ್ ಮ್ಯಾರೀಸ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೊ ಒಳಗೆ ಫೋನ್ ತೆಗಿಯಕ್ಕೆ ಬಿಡಲ್ಲ. ಸೊ ಆಗಾಗ ಮಧ್ಯ ಒಂದು ಫೋಟೋಸ್ ತೊಗೊಂಡು ಹಾಕಿದ್ದೀನಿ ನೋಡಿ ಗ್ಲಿಮ್ಸ್. ಇದು ಇನ್ಸೈಡ್ ಆಫ್ ದಿ ಚರ್ಚು. ಒಳ್ಳೆ ಆರ್ಕಿಟೆಕ್ಟ್ ಮಾತ್ರ, ಇಂಟೀರಿಯರ್. ಸೊ ವಿ ಆರ್ ಕರೆಂಟ್ಲಿ ಇನ್ ಬೆಸಲಿಕಾ ಆಫ್ ಬೋಮ್ ಜೀಸಸ್. ಒಳಗೆಲ್ಲೂ ವೀಡಿಯೋ ಮಾಡೋಕ್ಕೆ ಬರಲಿಲ್ಲ, ಸೊ ಅದ್ರ ಹಿಂದ್ಗಡೆ ಸೈಡಲ್ಲಿ ನಿಂತಿದ್ದೀವಿ. ಇದು ಸ್ಟ್ರಕ್ಚರ್ಸು, ಇಂಟೀರಿಯರ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಗೋವಾಗೆ ಬಂದರೆ ಸೌತ್ ಗೋವಾದಲ್ಲಿ ಇದು ವಿಸಿಟ್ ಮಾಡಿ. ಈ ಸ್ಟ್ರಕ್ಚರ್ಸ್ ನೋಡಿ, ತುಂಬ ಆ್ಯಕ್ಚುಲಿ 40 ಫೀಟ್ ವಾಲ್ ಇದು ಎತ್ತರ. ಮಚ್ಚ ಅದೇನಕ್ಕೆ ಮಚ್ಚ ಎಕ್ಸ್ಟ್ರಾ ಸ್ಟ್ರಕ್ಚರ್ಸ್ ಬಂದಿರೋದು ಗೋಡೆಯಿಂದ ಆಚೆಗೆ? ಆ ಗೋಡೆಯಿಂದ ಸ್ಟ್ರಕ್ಚರ್ಸ್ ಆಚೆ ಬೈ ಅದು ಆ್ಯಕ್ಚುಲಿ ಬಟ್ರೆಸ್ ಅಂತ ಕರೀತಾರೆ. ಅಂದರೆ ಈಗ ಬಿಲ್ಡಿಂಗ್ ನಮ್ಮದು ಆಲ್ಮೋಸ್ಟ್ ಒಂದು 2 ಸ್ಟೋರಿ ಇದೆ. 2 ಸ್ಟೋರಿ ಅಲ್ಲ, 3 ಸ್ಟೋರಿ ಮೇಲಿದೆ. ಆಲ್ಮೋಸ್ಟ್ ತುಂಬ ಹೈಟ್ ಇದೆ. ಸೊ ಅದಕ್ಕೆ ಒಳಗಡೆ ಏನು ಲೋಡ್ ಎಲ್ಲ ಸ್ಟ್ರಕ್ಚರಲ್ಲಿ ಏನೂ ಸ್ಟೇಬಲ್ ಇಲ್ಲ, ಅದು ಲೋಡ್ ಬೆಡಿಂಗ್ ಸ್ಟ್ರಕ್ಚರ್. ಸೊ ಅದು ವಾಲ್ ಸಪೋರ್ಟಿಗೆ ಬಟ್ರೆಸ್ ಅಂತ ಆ್ಯಡ್ ಮಾಡ್ತಾರೆ. ಸೊ ಇಂಥ ಆರ್ಕಿಟೆಕ್ಚರಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬೇಕು ಅಂದರೆ ನಮ್ಮ ಫಾಲೋ ಮಾಡಿ ಶ್ರೇಯಸ್ ಒಡೆಯರ್, ನೆಕ್ಸ್ಟ್ ಆರ್ಕಿಟೆಕ್ಚರ್ ಆಫ್ ತುಮಕೂರು. ಸೊ ನಾವು ವಿ ಆರ್ ಇನ್ ಬೆಸಲಿಕಾ ಆಫ್ ಬೋನ್ ಜೀಸಸ್ ನ್ಯೂ ಬಿಲ್ಡಿಂಗ್. ಇಷ್ಟೊತ್ತು ಕೂಡ ನೀವು ನೋಡಿದ ಓಲ್ಡ್ ಬಿಲ್ಡಿಂಗು, ಇಲ್ಲಿ ಒಂದು ನ್ಯೂ ಬಿಲ್ಡಿಂಗ್ ಮಾಡಿದ್ದಾರೆ. ಅಂದರೆ ಇಟ್ಸ್ ಆಫ್ ವರ್ಲ್ಡ್ ಸೆಂಚುರೀಸೇ, ಬಟ್ ಅದೆರಡರಲ್ಲಿ ಇದ್ದು ನ್ಯೂ ಬಿಲ್ಡಿಂಗು ತುಂಬ ಕ್ಲಾಸಿಯಾಗಿದೆ. ಒಳ್ಳೆ ಸ್ವಿಟ್ಜರ್ಲ್ಯಾಂಡ ಎಲ್ಲ ಇದೆ. ಹಂಗೆ ಕ್ಯಾಮ್ರಾ ತಿರುಗಿಸ್ತೀನಿ ನೋಡಿ ಗುರು. ನನ್ನ ಹಿಂದೆ ಇರೋ ಸ್ಟ್ರಕ್ಚರ್ಸ್ ಹೇಗಿದೆ ನೋಡಿ. ಕ್ರೇಜಿ, ಏನು ಸ್ಟ್ರಕ್ಚರ್ ಇದೆ ನೋಡು ಗುರು. ಬಿಲ್ಡಿಂಗ್ ಸ್ಟ್ರಕ್ಚರ್. ಗೋವಾಗೆ ಬಂದ್ಬಿಟ್ಟೆಲ್ಲ ಬೇರೆ ಬಾಡಿ ಸ್ಟ್ರಕ್ಚರ್ಸ್ ಬಗ್ಗೆ ಮಾತಾಡಿದ್ರೆ, ನಮ್ಮ ಆರ್ಕಿಟೆಕ್ಚರ್ ಫ್ರೆಂಡ್ ಬಿಲ್ಡಿಂಗ್ ಸ್ಟ್ರಕ್ಚರ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಮೊದಲು ಸರಿಯಾಗಿ ಮಾತಾಡ. ನಿಮಗೊಂದು ಹೃದಯ ತುಂಬಿದ ಧನ್ಯವಾದಗಳು. ನಮ್ಮ ರಾಹುಲ್ ಬ್ರೋ ನೋಡಿ ಬೆಳಗ್ಗೆಯಿಂದ ಆ್ಯಕ್ಟಿವ್ ಆಗಿದ್ದಾರೆ, ಬಟ್ ಅವರ ಫೈನಲಿ ಇಲ್ಲೊಂದು 2 hours ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಬಿಸಿಲಿದೆ ಗುರು. ಗೋವಾದಲ್ಲಿ ಇದ್ಯಾವುದೋ ಒಳ್ಳೆ ಶೇಡ್ ಸಿಕ್ತು, ಸಕ್ಕತ್ತಾಗಿ ವರ್ಕ್ ಆಯ್ತು. ಇಲ್ಲಂತೂ ಯೂಸ್ ಆಯಿತು, ತುಂಬ ಕಣ್ಣಿಗೆ ತಂಪು ಕೊಡ್ತಿದೆ. ನೋಡೋಣ ಫಾಸ್ಟ್ ಟ್ರ್ಯಾಕಾ?
ಒಂದೇ ಗಾಗಲ್ಸ್ 4 ಜನ ಹಾಕೊಂಡು ರುಬ್ತಾ ಇದೀವಿ ಗುರು. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಯಾಕೋ ಒಂದೇ ಸ್ಪೆಕ್ಸ್ 4 ಜನ ಉಜ್ಜಾಡ್ತಿದೀವಲ್ಲ ಬಿಡು, ಇನ್ನು ಹಾಕವಡ 3 ಜನ ಉಜ್ಜಾಡ್ತೀವಿ. ನಪ್ಪರಿ ಹುಡಿದವನಾದ್ರೆ ಬಂದ್ ಮಾಡ್ಸ. ಇಲ್ಲಿ ಜೀವಂತ ಹೇಗೆ ಹೋಗ್ತಿದ್ದ ನಾನ್ ನೋಡ್ತೇನೆ ಬ್ಯಾವರ್ಸಿ. ಸೊ ಇಟ್ಸ್ ಸೆಕೆಂಡ್ ಡೇ ಈವ್ನಿಂಗ್, ಟೈಮ್ ಅರೌಂಡ್ 6 o'clock ಆಗಿದೆ. ಫೈನಲಿ ವಿ ಆರ್ ಲೀವಿಂಗ್ ಗೋವಾ ಆ್ಯಂಡ್ ಹೆಡಿಂಗ್ ಟುವರ್ಡ್ಸ್ ಕರ್ನಾಟಕ. ಫಸ್ಟ್ ಕರ್ನಾಟಕದಲ್ಲಿ ಗೋಕರ್ಣಗೆ ಹೋಗೋಣ ಅಂತ ಒಂದು ಪ್ಲ್ಯಾನ್ ಇದೆ. ಸ್ವಲ್ಪ ಲೇಟ್ ಆಗೋಯ್ತು ಇಲ್ಲಿ ಹೊರಡೋದು. ಇಲ್ಲ ಸನ್ಸೆಟ್ಗೆ ಅಲ್ಲಿ ಪ್ಯಾರಡೈಸ್ ಬೀಚ್ಗೆ ಹೋಗೋಣ ಅಂದ್ಕೊಂಡಿದ್ವಿ. ನೋಡೋಣ ಸನ್ಸೆಟ್ ಏನಾದರೂ ಒಂದು 6:30 ಮೇಲೆ ಅಂದರೆ ಅಷ್ಟು ಲೇಟಾಗಿ ಆಗಂಗಿದ್ರೆ ಅಲ್ಲಿಗೆ ಹೋಗೋಣ, ಇಲ್ಲ ಡೈರೆಕ್ಟ್ ಮುರುಡೇಶ್ವರಕ್ಕೆ ಹೋಗೋಣ ಅಂತ ಪ್ಲ್ಯಾನ್ಸ್ ಇದೆ. ಸೊ ಕಮಾನ್ ಲೆಟ್ಸ್ ಗೋ ಟುವರ್ಡ್ಸ್ ನಮ್ಮ ಕರ್ನಾಟಕ. ಬ್ರೋ ಹೇಗಿತ್ತು ಗೋವಾ ಟ್ರಿಪ್ಪು? ಶ್ರೇಯಸ್ ಸರ್ ಹೇಗಿತ್ತು ಗೋವಾ ಎಕ್ಸ್ಪೀರಿಯನ್ಸ್? ಗೋವಾ ಮಾತ್ರ ಸೂಪರ್. ಬಟ್ ಈಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೈ, ನಮ್ಮೂರಿಗೆ ಎಂಟ್ರಿ ಆಗ್ತಾ ಇದೀವಿ. ಕರ್ನಾಟಕ ಇನ್ನು 100 ಕಿಲೋಮೀಟರ್ ಐತಿ. ಕರ್ನಾಟಕಕ್ಕೆ ಎಂಟ್ರಿ ಆಗ್ತೀವಿ. ನಮ್ಮ MLA ಸಾಬ್ ಕೇಳೋಣ. ಬಾಸ್ ಹೆಂಗಿತ್ತು? ಫುಲ್ ಎಂಜಾಯ್ಮೆಂಟು, ಫುಲ್ ಪಾರ್ಟಿ, ಫುಲ್ ಎಣ್ಣೆ. ಸೊ ಆ್ಯಕ್ಚುಲಿ ಸನ್ಸೆಟ್ ನೋಡೋಕ್ಕೆ ಗೋಕರ್ಣ ಪ್ಯಾರಡೈಸ್ ಬೀಚ್ಗೆ ಹೋಗೋಣ ಅಂದ್ಕೊಂಡ್ವಿ. ಸೊ ನಾವು ಅಲ್ಲಿ ಹೊರಟಿದ್ದೆ ಲೇಟ್ ಆಗಿರೋ ಕಾರಣ ಆನ್ ದಿ ವೇ ಪೋಲೆಲಂ ಬೀಚ್ ಅಂತ ಸೌತ್ ಗೋವಾ ಲಾಸ್ಟ್ ಬೀಚ್ ಅದು. ಸೊ ಅಲ್ಲಿಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಮಸ್ತು ಮಚ. ಅಲ್ಲೇ ಲೈಟಾಗಿ ಒಂದು ಕಾಯಕಿಂಗ್ ಆಡ್ಕೊಂಡು ಹೊರಟ್ವಿ. ನೋಡಿ ನೆಕ್ಸ್ಟ್ ಕಾಯಕಿಂಗ್ ಪೋಲೆಂ ಬೀಚ್ ಗೋವಾ.